ಬೆಂಗಳೂರಿನ ಯಶವಂತಪುರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 40 ಅಡಿ ಫ್ಲೈಓವರ್ ಮೇಲಿದ್ದ ಕಾರು ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಮೂವರ ಸ್ಥಿತಿ ಚಿಂತಾಜನಕವಾಗಿದ್ದರೆ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. 40 ಅಡಿ ಫ್ಲೈಓವರ್ ಮೇಲಿಂದ ಕಾರು ಕೆಳಗಿನ ರಸ್ತೆಗೆ ಬಿದ್ದಿದೆ. ಯಶವಂತಪುರ ಸರ್ಕಲ್ನಲ್ಲಿ ನಡೆದಂತಹ ಭೀಕರ ಅಪಘಾತ ಇದೆ. ಫ್ಲೈಓವರ್ ಮೇಲಿರುವಂತಹ ಡಿವೈಡರ್ಗೆ ಕಾರ್ ಗುದ್ದಿದೆ. ಬಳಿಕ ಎದುರಿಗೆ ಬರ್ತಾ ಇದ್ದಂಥ ಬೈಕ್ಗೆ ಗುದ್ದಿ ಕೆಳಗೆ ಬಿದ್ದಿದೆ. ಇದು ಫ್ಲೈಓವರ್ ಮೇಲಿಂದ ಕೆಳಗಿನ ರಸ್ತೆಗೆ ಬಿದ್ದಂತಹ ಕಾರ್ನ ದೃಶ್ಯ. ನಜ್ಜುಗುಜ್ಜಾಗಿದೆ ಸಂಪೂರ್ಣವಾಗಿ. ಬೈಕ್ನಲ್ಲಿ ಇಬ್ಬರಿದ್ರು, ಕಾರ್ನಲ್ಲಿ ಮೂವರು ಪ್ರಯಾಣ ಮಾಡ್ತಾ ಇದ್ರು. ಫ್ಲೈಓವರ್ನಿಂದ ಬಿದ್ದು ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಆಗಿದೆ ಅಂತ. ಮೇಕ್ರಿ ಸರ್ಕಲ್ ರಸ್ತೆಯಿಂದ ತುಮಕೂರು ರಸ್ತೆಗೆ ಕಾರ್ ತೆರಳುತ್ತಾ ಇತ್ತು. ಆ ಭಾಗದಲ್ಲಿ ಗಮನಿಸಬಹುದು, ಲೆಫ್ಟ್ಗೆ ದೊಡ್ಡದಾದಂತಹ ಕರ್ವ್ ಇದೆ. ಆ ಫ್ಲೈಓವರ್ ಅಲ್ಲಿ ಮದ್ಯಪಾನ ಮಾಡಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಕಾರ್ನಲ್ಲಿ ಮದ್ಯದ ಬಾಟಲ್ಗಳು ಪತ್ತೆಯಾಗಿದೆ. ಆ ಕಾರ್ ಗುದ್ದಂತಹ ಬೈಕ್ ಇದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಯಶವಂತಪುರದಲ್ಲಿರುವಂತಹ ಬ್ರಿಡ್ಜ್ ಏನಿದೆ, ಫ್ಲೈಓವರ್ ತುಂಬಾ ಎತ್ತರವಾಗಿರುವಂತಹದ್ದು ನಾವು ಕೂಡ ಗಮನಿಸಿದ್ವಿ. ಈಗ ಈ ಘಟನೆ ಆಗೋದಕ್ಕೆ ಕಾರಣ ಏನು? ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದ ನಿಜಾನಾ? ಹೇಗಿದೆ ಅವರ ಸ್ಥಿತಿ? ಎಸ್ ಸರ್, ಏನಂತಂದ್ರೆ ಬೆಳಗ್ಗೆ 3:45 ಸುಮಾರಿಗೆ ಈ ಘಟನೆ ಯಶವಂತಪುರ ಸರ್ಕಲ್ ನಲ್ಲಿ ಇರತಕ್ಕಂತಹ ಒಂದು ಫ್ಲೈಓವರ್ ಮೇಲೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಅವರು ಒಂದು ವೋಲ್ಕ್ಸ್ ವ್ಯಾಗನ್ ವೆಂಟೋ ಕಾರಲ್ಲಿ ಒಂದು ಮೇಕ್ರಿ ಸರ್ಕಲ್ ಇಂದ ತುಮಕೂರು ರಸ್ತೆಗೆ ತೆರಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮೇಲೆ ಒಂದು ಡಿವೈಡರ್ಗೆ ಕಾರು ಗುದ್ದಿ, ಮತ್ತೆ ಡಿವೈಡರ್ ಗುದ್ದಿದ ನಂತರ ಒಂದು ಬೈಕ್ಗೂ ಕೂಡ ಆ ಕಾರು ಗುದ್ದಿರುತ್ತೆ. ಆ ಕಾರು ಗುದ್ದಿದ ರಭಸಕ್ಕೆ ಅವರು ಫ್ಲೈಓವರ್ ಮೇಲಿನಿಂದ ಕೆಳಗಡೆ ಏನ್ ನಾವು ರಸ್ತೆ ಕಾಣ್ತೀವಲ್ಲ, ಆ ರಸ್ತೆಯ ಮೇಲೆ ಬಂದು ಆ ಕಾರು ಬಿದ್ದಿರುತ್ತೆ. ಸೊ ಆ ಕಾರ್ನಲ್ಲಿ 3 ಯುವಕರು ತೆರಳ್ತಾ ಇರ್ತಾರೆ ಅನ್ನೋ ಮಾಹಿತಿ ಕೂಡ ನಮ್ಗೆ ಲಭ್ಯವಾಗ್ತಾ ಇದೆ. ಮತ್ತೆ ಮದ್ಯಪಾನ ಮಾಡಿರೋ ಶಂಕೆಯು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ನಾವು ಡೈರೆಕ್ಟ್ ಆಗಿ ಕಾಣ್ತೀವಿ, ಅಲ್ಲಿ ಕಾರ್ನಲ್ಲಿ ಇರ್ತಕ್ಕಂತಹ ಎಡಬದಿಯ ಸೀಟಲ್ಲಿ ಏನಿರುತ್ತಲ್ಲ, ಆ ಸೀಟ್ ಮುಂಭಾಗದಲ್ಲಿ ಒಂದು ಮದ್ಯ ಬಾಟಲ್ ಕೂಡ ಅಲ್ಲಿ ನಮ್ಗೆ ಕಂಡು ಬಂತು. ಸೊ ಏನು ಆ ಮದ್ಯಪಾನ ಮಾಡಿ ಅವರು ಚಲಾಯಿಸ್ತಾ ಇದ್ರು ಅನ್ನೋ ಮಾಹಿತಿ ಅಲ್ಲಿ ಸಂಪೂರ್ಣವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಅರುಣ್, ಎಸ್, ಥ್ಯಾಂಕ್ ಯು ನಟರಾಜ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.